JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಬೃಹತ್ ಪ್ರತಿಭಟನೆ ಮಾಡಿದ್ರಿ. ರಾಜ್ಯದ ಜನತೆಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ವಿರೋಧ ಪಕ್ಷವಾಗಿ ಇವತ್ತು ಯಾವ ರೀತಿ ಆಡಳಿತ ಪಕ್ಷ ಕಾರ್ಯವೈಖರಿಯಲ್ಲಿ ಎಡುವುದಾಗ ಇವತ್ತು ರಾಜ್ಯದ ಜನತೆಯ ಪರವಾಗಿ 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆನ ಮಾಡಿದರು. ಇದರ ಬಗ್ಗೆ ಪ್ರಮುಖವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಕೇಳ್ತಾ ಇರ್ತಕ್ಕಂಥದ್ದು, ರಾಜ್ಯದ ಜನತೆ ಪರವಾಗಿ ನಿಖರವಾದಂಥ ದಿನಾಂಕ ಪ್ರತಿ ತಿಂಗಳು ನೀವೇನು ಕಮಿಟ್ಮೆಂಟ್ ಮಾಡಿದ್ದೀರಿ ಆ ಕಮಿಟ್ಮೆಂಟ್ ಪ್ರಕಾರವಾಗಿ ನೀವು ಬದ್ಧತೆಯಿಂದ ನಡ್ಕೊಳ್ತಕ್ಕಂಥದ್ದು ಆಗಬೇಕು. ಇವತ್ತಿನ ಹೋರಾಟ ಪ್ರಾರಂಭ ಹಂತದಲ್ಲಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೇವೆ. ಗ್ಯಾರಂಟಿ ಕೊಡ್ತಾ ಇರೋದನ್ನ ಬಿಜೆಪಿ JDS ಸಹಿಸಕ್ ಆಗ್ತಾ ಇಲ್ಲ, ಅದಕ್ಕೆ ಈ ರೀತಿಯಾದ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಹಣ ಕೊಡ್ತೀವಿ, ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿಗಳು ಅವರು ನಿಖರವಾದಂಥ ದಿನಕ್ಕೆ ಕೊಟ್ಟೆ ಆಗಿದ್ದಿದ್ರೆ ನಾವು ಈ ರೀತಿ ಬೀದಿಗಿಳಿದು ಪ್ರತಿಭಟನೆ ಆಗಲಿ ಹೋರಾಟವನ್ನು ಮಾಡ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗ್ತಾ ಇರಲಿಲ್ಲ. ಗ್ಯಾರಂಟಿಗಳು ಕೇವಲ ಚುನಾವಣಾ ಸಂದರ್ಭಕ್ಕೆ ಮಾತ್ರ ಬಳಕೆ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ವಿರೋಧ ಪಕ್ಷದವರಾಗಿ ಇವತ್ತು ನಮ್ಮ ಉಪಚುನಾವಣೆಗಳೇನಾಯಿತು, MP ಚುನಾವಣೆಯಲ್ಲಿ ಏನಾಯಿತು, ರಾಜ್ಯದಲ್ಲಿ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ. ನಾನು ಒಂದೇ ಮಾತು ಹೇಳಿದ್ದೀನಿ, ಬಹುಶಃ ಏನಾದರೂ ZPTP ಅಂತಕ್ಕಂಥ ಚುನಾವಣೆ ಮಾಡಿದರೆ ಆ ಸಂದರ್ಭದಲ್ಲಿ ಬರ್ಬೋದೋ ಏನೋ ಅಂತ ಆಶಾಭಾವನೆಯಲ್ಲಿ ಹೆಣ್ಮಕ್ಳಿದ್ದಾರೆ. ಈಗ ದಿನಾಂಕ ಕೊಡಲಿಲ್ಲ ಅಂದರೆ ನಿಮ್ಮ ಹೋರಾಟ ಮುಂದೆ ಹೇಗಿರುತ್ತೆ? ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇದಿಷ್ಟು JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಮತ್ತು ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.